ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಬ್ಸಿಡಿಯೊಂದಿಗೆ PM ಕುಸುಮ ಬಿ ಯೋಜನೆ ಅಡಿಯಲ್ಲಿ ರೈತರಿಂದ ಸೋಲಾರ್ ಪಂಪ್ಸೆಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದನ್ನು ರಾಜ್ಯದಲ್ಲಿ MNRE ಮತ್ತು KREDL ಸಹಯೋಗದೊಂದಿಗೆ ರೈತರ ಜಮೀನಿನ ಕೊಳವೆ ಮತ್ತು ತೆರೆದ ಬಾವಿಗಳಿಗೆ ಸೋಲಾರ್ ಪಂಪ್ಸೆಟ್ಗಳನ್ನು ಅಳವಡಿಸ್ಕೊಳ್ಳೋದಕ್ಕೋಸ್ಕರ ರೈತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಅರ್ಜಿಯನ್ನು ನೀವು www.sauramitra.com ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಈ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ. ಜೊತೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಎಂಬ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಮುಂದೆ ನೀಡ್ತೀನಿ. ಜೊತೆಗೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಥ ಸಂಪೂರ್ಣ ವಿವರವನ್ನು ನೀಡ್ತೀನಿ. ಇಲ್ಲಿ ನಿಮಗೆ ಒಂದು ಸಹಾಯವಾಣಿ ಸಂಖ್ಯೆಯನ್ನು ಕೂಡ ನೀಡಲಾಗಿದೆ. 08022202100 ಮತ್ತು 8095132100. ಈ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಈ ದೂರವಾಣಿ ಸಂಖ್ಯೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡೆದುಕೊಳ್ಬೋದು. ಜೊತೆಗೆ www.kredl.karnataka.gov.in ವೆಬ್ಸೈಟ್ ಮುಖಾಂತರ ಕೂಡ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇಲ್ಲಿ ನಿಮಗೆ ವೆಂಡರ್ ಅಥವಾ ಏಜೆನ್ಸಿಯನ್ನು ಆಯ್ಕೆ ಮಾಡ್ಕೊಳ್ಳೋ ಒಂದು ಅವಕಾಶವನ್ನು ಕೂಡ ನೀಡಲಾಗಿದೆ. ನಿಮಗೆ ಯಾವ ಏಜೆನ್ಸಿಯಿಂದ ಈ ಸರ್ವಿಸ್ ಪಡೆದುಕೊಳ್ಬೇಕು ಅನಿಸುತ್ತೆ ಆ ಏಜೆನ್ಸಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ ಏಜೆನ್ಸಿ ಹೆಸರು ಮತ್ತು ನಂಬರನ್ನು ಕೂಡ ಇಲ್ಲಿ ನೀಡಲಾಗಿದೆ. ನೀವು ಹೆಚ್ಚಿನ ಮಾಹಿತಿ ಬೇಕಾದರೆ ಆ ಒಂದು ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು. ಇಲ್ಲಿ ಈ ಯೋಜನೆಗೆ ಒಟ್ಟು ನಿಮಗೆ ರಾಜ್ಯ ಸರ್ಕಾರ 50%, ಕೇಂದ್ರ ಸರ್ಕಾರ 30%, ಒಟ್ಟು 80% ಸಬ್ಸಿಡಿ ಈ ಯೋಜನೆಯಲ್ಲಿ ನಿಮಗೆ ಸೋಲಾರ್ ಪಂಪ್ಸೆಟ್ಗೆ ದೊರಕುತ್ತೆ. ನೀವು ಕೇವಲ 20% ಮಾತ್ರ ಹಣವನ್ನು ಪಾವತಿಸಬೇಕು. ಇಲ್ಲಿ 4 ಆಪ್ಷನ್ನ ನೀಡಲಾಗಿದೆ. 3 HP, 5 HP, 7.5 HP ಮತ್ತು 10 HP ಮೋಟರ್ಗಳ ಒಂದು ಆಪ್ಷನ್ಸನ್ನು ನೀಡಲಾಗಿದೆ. ಮತ್ತು 2 ಆಪ್ಷನ್ ಇಲ್ಲಿ ಜೊತೆಗೆ ಸರ್ಫೇಸ್ ಮತ್ತು ಸಬ್ಮರ್ಸಿಬಲ್ 2 ಆಪ್ಷನ್ ಇದೆ. ಬೋರ್ವೆಲ್ಗಾದರೆ ನೀವು ಸಬ್ಮರ್ಸಿಬಲೇ ಹೆಚ್ಚು ಯೂಸ್ ಮಾಡ್ತಾರೆ. ಸರ್ಫೇಸ್ ಅಂದರೆ ನೀವು ಕೆರೆ, ನದಿಗಳ ಮುಖಾಂತರ ಏನು ನದಿಗಳಿಗೆ ಸೋಲಾರ್ ಪಂಪ್ಸೆಟ್ನ ಅಳವಡಿಸ್ಕೊಂಡು ನೀರಾವರಿ ಸೌಲಭ್ಯ ಪಡೆದುಕೋಬೇಕಂದ್ರೆ ಸರ್ಫೇಸ್ ಬರುತ್ತೆ. ಹೆಚ್ಚು ಬೋರ್ವೆಲ್ಗಳಿಗೆ ಅಳವಡಿಸ್ಕೊಳ್ಳೋದ್ರಿಂದ ಸಬ್ಮರ್ಸಿಬಲ್ ತುಂಬ ರೈತರಿಗೆ ಯೂಸ್ ಆಗುತ್ತೆ. ಇಲ್ಲಿ 3 HPಗೆ ಸರ್ಫೇಸ್ಗೆ 97,972 ರೂಪಾಯಿ ರಾಜ್ಯ ಸರ್ಕಾರ ನೀಡುತ್ತೆ. ಕೇಂದ್ರ ಸರ್ಕಾರ 54,696 ರೂಪಾಯಿ ನೀಡುತ್ತೆ. ರೈತರು 43,776 ರೂಪಾಯಿ ಹಣವನ್ನು ಪಾವತಿಸಬೇಕು. 3 HP ಸಬ್ಮರ್ಸಿಬಲ್ಗೆ 99,524 ರೂಪಾಯಿಯನ್ನು ರಾಜ್ಯ ಸರ್ಕಾರ, 54,696 ಕೇಂದ್ರ ಸರ್ಕಾರ ನೀಡುತ್ತೆ. 44,827 ರೂಪಾಯಿ ರೈತರು ಪಾವತಿಸಬೇಕು. 5 HPಗೆ ಸರ್ಫೇಸ್ಗೆ 1,41,993 ರೂಪಾಯಿ ರಾಜ್ಯ ಸರ್ಕಾರ ನೀಡುತ್ತೆ. 84,759 ರೂಪಾಯಿ ಕೇಂದ್ರ ಸರ್ಕಾರ ನೀಡುತ್ತೆ. 57,733 ರೂಪಾಯಿನ ರೈತರು ಪಾವತಿಸಬೇಕು. 5 HP ಸಬ್ಮರ್ಸಿಬಲ್ಗೆ 1,42,768 ರೂಪಾಯಿ ರಾಜ್ಯ ಸರ್ಕಾರ ಮತ್ತು 84,759 ಕೇಂದ್ರ ಸರ್ಕಾರ. ರೈತರು 58,509 ರೂಪಾಯಿ ಹಣವನ್ನು ಪಾವತಿಸಬೇಕು. 7.5 HP ಸರ್ಫೇಸ್ಗೆ 2,68,032 ರೂಪಾಯಿ ರಾಜ್ಯ ಸರ್ಕಾರ ನೀಡುತ್ತೆ. 1,14,703 ಕೇಂದ್ರ ಸರ್ಕಾರ ನೀಡುತ್ತೆ. 92,628 ರೂಪಾಯಿ ಹಣವನ್ನು ರೈತರು ಪಾವತಿಸಬೇಕು. 7.5 HP ಸಬ್ಮರ್ಸಿಬಲ್ಗೆ 1,96,020 ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ನೀಡುತ್ತೆ. 1,14,703 ಕೇಂದ್ರ ಸರ್ಕಾರ ನೀಡುತ್ತೆ. 81,817 ರೂಪಾಯಿಯನ್ನು ರೈತರು ಪಾವತಿಸಬೇಕು. 10 HP ಸರ್ಫೇಸ್ಗೆ 2,68,032 ರೂಪಾಯಿ ರಾಜ್ಯ ಸರ್ಕಾರ ನೀಡುತ್ತೆ. 1,14,703 ಕೇಂದ್ರ ಸರ್ಕಾರ ನೀಡುತ್ತೆ. 1,91,983 ರೂಪಾಯಿ ರೈತರು ಪಾವತಿಸಬೇಕಾಗುತ್ತೆ. 10 HP ಸಬ್ಮರ್ಸಿಬಲ್ಗೆ 1,96,020 ರೂಪಾಯಿ ರಾಜ್ಯ ಸರ್ಕಾರ ನೀಡುತ್ತೆ. 1,14,703 ಕೇಂದ್ರ ಸರ್ಕಾರ. 1,81,933 ರೂಪಾಯಿ 911 ರೂಪಾಯಿನ ರೈತರು ಪಾವತಿಸಬೇಕು. ಇಲ್ಲಿ 20% ಮಾತ್ರ ರೈತರು ಪಾವತಿಸಬೇಕು. 80% ಹಣ ಸರ್ಕಾರವೇ ಇಲ್ಲಿ ಸಬ್ಸಿಡಿ ನೀಡುತ್ತೆ. ರೈತರಿಗೆ ತುಂಬ ಬೆನಿಫಿಟ್ ಇರುವಂಥ ಒಂದು ಯೋಜನೆ. ಅವಶ್ಯಕತೆ ಇರೋರು ಇದರ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಬೇಕು. ಯಾಕಂದರೆ ನಿಮಗೆ ತುಂಬ ಕಡಿಮೆ ದರದಲ್ಲಿ ಈ ಒಂದು ಫೆಸಿಲಿಟಿಯನ್ನು ನೀಡ್ತಾ ಇದ್ದಾರೆ. ನೀವು KB ಮುಖಾಂತರ ಒಂದು ವಿದ್ಯುತ್ ಸಂಪರ್ಕ ಪಡೆದುಕೊಳ್ಬೇಕಂದ್ರೆ ತುಂಬ ಖರ್ಚಾಗುತ್ತೆ. ಜೊತೆಗೆ ತುಂಬ ತಕರಾರುಗಳು ಕೂಡ ಇರುತ್ತೆ. ನೀವು ವಿದ್ಯುತ್ ಕಂಬಗಳು ಹಾಕೋಬೇಕು. ಏನಾದರೂ TC ವಿದ್ಯುತ್ ಪರಿವರ್ತಕ ದೂರ ಇದ್ದರೆ ಅಲ್ಲಿಂದ ನೀವು ವಿದ್ಯುತ್ ಸಂಪರ್ಕ ಪಡೆದುಕೋಬೇಕಂದ್ರೆ ನೀವು ಕಂಬಗಳು ಹಾಕೋಬೇಕಲ್ಲ. ಆವಾಗ ಅಕ್ಕಪಕ್ಕದ ಜಮೀನವರಿಂದ ತಕರಾರು ಕೂಡ ಜಾಸ್ತಿ ಇರುತ್ತೆ. ಹಾಗೂ ತುಂಬ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಸಮಯ ಕೂಡ ತುಂಬ ನಿಮಗೆ ಅಲ್ಲಿ ಬೇಕಾಗುತ್ತೆ. ಯಾಕಂದರೆ ಕೆಲಸ ಅಷ್ಟು ಬೇಗ ಆಗಲ್ಲ. ಆದರೆ ನೀವು ಸೋಲಾರ್ ಅಳವಡಿಸ್ಕೊಳ್ಳೋದ್ರಿಂದ ತುಂಬ ಬೇಗ ನಿಮಗೆ ವಿದ್ಯುತ್ ಸಂಪರ್ಕ ಸಿಕ್ಕಂಗಾಗುತ್ತೆ. ಯಾಕಂದರೆ ಡೈರೆಕ್ಟಾಗಿ ನೀವು ಸ್ವತಂತ್ರರಾಗ್ತೀರಿ. ಯಾವ ಒಂದು ವಿದ್ಯುತ್ KB ಮೇಲೆ ಅವಲಂಬನೆ ಇರೋದಿಲ್ಲ. ನೀವು ಸ್ವತಂತ್ರವಾಗಿ ಯಾವಾಗ ಬೇಕು ಆವಾಗ ಒಂದು ನೀವು ಕೃಷಿ ಜಮೀನಲ್ಲಿ ಕೆಲಸವನ್ನು ಮಾಡ್ಬೋದು. ಜೊತೆಗೆ ನಿಮಗೆ ತುಂಬ ಟೈಮ್ ಕೂಡ ಉಳಿತಾಯ ಆಗುತ್ತೆ. ಹಾಗೂ ನೀವು ಸರಿಯಾಗಿ ನೀರನ್ನು ಪೂರೈಸೋದ್ರಿಂದ ನಿಮಗೆ ಇಳುವರಿ ಕೂಡ ಜಾಸ್ತಿ ಚೆನ್ನಾಗಿ ಬರುತ್ತೆ ಇದರಿಂದ. ಹಾಗೆ ನಿಮಗೆ ಒಂದು ಏಜೆನ್ಸಿಗಳ ಆಪ್ಷನ್ಸ್ ಕೂಡ ನೀಡಲಾಗಿದೆ. ನಿಮಗೆ ಯಾರು ಸರ್ವಿಸ್ ಚೆನ್ನಾಗಿ ನೀಡ್ತಾರೆ ಅನಿಸುತ್ತೆ ಆ ಏಜೆನ್ಸಿ ಮುಖಾಂತರ ಸಂಪರ್ಕ ಪಡೆದುಕೊಳ್ಬೋದು.
ಜೊತೆಗೆ ನೀವು ಯಾವುದೇ ಸಮಯಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಕೃಷಿ ಜಮೀನಲ್ಲಿ ಕೆಲಸ ಮಾಡ್ಬೋದು. ಈಗ KEB ಇಂದ ವಿದ್ಯುತ್ ಸಂಪರ್ಕ ಪಡೆದುಕೊಳ್ತಾ ಇದ್ರಿ ಅಂದರೆ ನೀವು ಅವ್ರು ಯಾವಾಗ ವಿದ್ಯುತ್ ಸರಬರಾಜು ನೀಡ್ತಾರೆ ಅವಾಗ ಹೋಗಿ ಕೆಲಸ ಮಾಡಬೇಕಾಗುತ್ತೆ. ಅದೇ ನೀವು ಸೋಲಾರ್ ಅಳವಡಿಸ್ಕೊಳ್ಳೋದ್ರಿಂದ ನೀವು ಸ್ವತಂತ್ರವಾಗಿ ಯಾವಾಗ ಬೇಕಾದರೂ ಹೋಗಿ ಕೆಲಸ ಮಾಡ್ಬೋದು. ಅದಾದಮೇಲೆ ನೀವು ಬೇರೆ ಕೆಲಸಗಳನ್ನು ಸಹ ನೀವು ಮಾಡ್ಬೋದು. ತುಂಬ ಯೂಸ್ಫುಲ್ ಆದಂಥ ಒಂದು ಯೋಜನೆ, ರೈತರಿಗೆ ತುಂಬ ಯೂಸ್ ಆಗುತ್ತೆ. ಈ ಒಂದು ಯೋಜನೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ನೋಡೋಣ. ಈ ಒಂದು ಸ್ಕೀಮ್ನಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ನೋಡೋಣ. ಈ ಪ್ರತಿಯೊಬ್ಬ ರೈತರು www.sauramitra.com ವೆಬ್ಸೈಟ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ವೆಬ್ಸೈಟ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಅಥವಾ ನೀವು ಕ್ರೋಮಲ್ಲಿ ಹೋಗ್ಬಿಟ್ಟು www.sauramitra.com ಅಂತ ಟೈಪ್ ಮಾಡಿದ್ರು ಕೂಡ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಈ ರೀತಿ ಪೇಜ್ ಇರುತ್ತೆ. ಇಲ್ಲಿ ಫಸ್ಟು ಈ ಕ್ರೆಡಲ್ದು ಒಂದು ಜಿಮೇಲ್ ID ಕೊಟ್ಟಿದ್ದಾರೆ. ಅದಾದಮೇಲೆ ಮೆಂಬರ್ ಲಾಗಿನ್, ಇನ್ಸ್ಟಾಲರ್ ಲಾಗಿನ್ ಇವೆರಡು ನಿಮಗೆ ಈಗ ಏನು ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಇಲ್ಲಿ ಹೋಮ್ ಇದೆ. ನೆಕ್ಸ್ಟ್ ಟ್ರ್ಯಾಕ್ ಅಪ್ಲಿಕೇಶನು, ಇದು ಮುಂದೆ ಯೂಸ್ ಆಗುತ್ತೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟು, ಕಾಂಟ್ಯಾಕ್ಟಸ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದು, ನಂಬರ್ ಇರುತ್ತೆ. ಆಮೇಲೆ ಪಬ್ಲಿಕ್ ಇನ್ಫಾರ್ಮೇಷನಲ್ಲಿ ಇಲ್ಲಿ ಸ್ಕೀಮ್ ಬೆನಿಫಿಷರಿ ಲಿಸ್ಟು ಮುಂದೆ ಯೂಸ್ ಸಿಗುತ್ತೆ ನಿಮಗೆ. ಸರ್ವಿಸ್ ಸೆಂಟರ್ ರಿಪೋರ್ಟು, ಆಮೇಲೆ ಟೆಸ್ಟ್ ರಿಪೋರ್ಟು, ಆಮೇಲೆ ಸ್ಟೇಟ್ ವೈಸ್ ವೆಂಡರ್ ಲಿಸ್ಟ್ ಆ್ಯಂಡ್ ರೇಟ್ ಕಾರ್ಡು ನಿಮಗೆ ಇಲ್ಲಿ ಪಬ್ಲಿಕ್ ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ನಿಮಗೆ ಫಾರ್ಮರ್ ಶೇರ್ ಅಂತ ಇದೆ. ಇಲ್ಲಿ ನೀವು ನೆಕ್ಸ್ಟ್ ಸೆಲೆಕ್ಟ್ ಆದಮೇಲೆ ನಿಮ್ಮ ಒಂದು ಏನು ಹಣವನ್ನು ಕಟ್ಟೋದಿರುತ್ತೆ ರೈತರು 20% ಅಮೌಂಟ್ ಏನು ಕಟ್ಟಬೇಕು ಅದು ಅಮೌಂಟನ್ನು ಇಲ್ಲಿ ಮುಂದೆ ನೀವು ಸೆಲೆಕ್ಟ್ ಆದಮೇಲೆ ಪೇ ಫಾರ್ಮರ್ ಶೇರಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಹಣವನ್ನು ಕಟ್ಟಬೇಕಾಗುತ್ತೆ. ಈಗ ನಿಮಗೆ ಬೇಕಾಗಿರೋದು ಯಾವುದೇ ಕಂಪ್ನಿ ವ್ಯಾಪ್ತಿ ಬರ್ತಕ್ಕಂಥ ರೈತರು ಕೂಡ ಇದೇ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ಬೆಸ್ಕಾಮು, ಸೆಸ್ಕಾಮ್, ಜೆಸ್ಕಾಮ್, ಎಸ್ಕಾಮ್ ಎಲ್ಲ ಕಂಪನಿಯ ರೈತರು ಕೂಡ ಸೋಲಾರ್ಗೆ ಇದೇ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಬಾರ್ ವೆಂಡರ್ ಸೆಲೆಕ್ಷನ್ ಕಾಂಪೋನೆಂಟ್ B ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ ನಂಬರ್ ಇಲ್ಲಿ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು. ಬೇರೆ ಯಾವುದೇ ಮೊಬೈಲ್ ನಂಬರ್ ಹಾಕಿದ್ರು ಇದು ಅಕ್ಸೆಪ್ಟ್ ಮಾಡಲ್ಲ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರನ್ನೇ ಇಲ್ಲಿ ನೀಡಬೇಕು. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿದ್ಮೇಲೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ 4 ನಂಬರಿನ OTP ಇರುತ್ತೆ. ಆ OTP ನಂಬರನ್ನು ಹಾಕಿದ್ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಅಕ್ಸೆಪ್ಟ್ ಆದಮೇಲೆ ಸಕ್ಸಸ್, OTP ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಮೆಸೇಜ್ ಬರುತ್ತೆ. ಇಲ್ಲಿ ಕಾಂಪೋನೆಂಟ್ A, ಕಾಂಪೋನೆಂಟ್ B, ಕಾಂಪೋನೆಂಟ್ C ಅಂತ 3 ಆಪ್ಷನ್ ಇದೆ. ಯಾವ ಆಪ್ಷನ್ ಮೇಲೂ ಕ್ಲಿಕ್ ಮಾಡಬೇಡಿ. ಕಾಂಪೋನೆಂಟ್ B ಮೇಲೆ ನಿಮ್ಮ ಒಂದು ಎಲ್ಲ ಡೀಟೇಲ್ಸನ್ನು ಫಿಲಪ್ ಮಾಡಬೇಕು. ಇಲ್ಲಿ ಫಾರ್ಮರ್ ಅಂತ ಸೆಲೆಕ್ಟೆಡ್ ಇರುತ್ತೆ. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ಹೆಸರನ್ನು ಹಾಕಬೇಕು ಆಧಾರ್ ಕಾರ್ಡ್ನಲ್ಲಿರುವಂತೆ. ಅದಾದಮೇಲೆ ತಂದೆ ಹೆಸರು, ಆಮೇಲೆ ನಿಮ್ಮ ಒಂದು ಕಾಸ್ಟ್ನ ಕ್ಯಾಟಗರಿ, SC ST ಇದ್ದರೆ SC ST, ಜನರಲ್ ಕ್ಯಾಟಗರಿ ಬರ್ತಾಯಿದ್ರೆ ಜನರಲ್ ಕ್ಯಾಟಗರಿ. ಅದಾದಮೇಲೆ ಜೆಂಡರು, ಮೇಲು ಫಿಮೇಲು. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಲಾಸ್ಟ್ 4 ಸಂಖ್ಯೆಗಳನ್ನು ಇಲ್ಲಿ ಟೈಪ್ ಮಾಡಬೇಕು. ಅದಾದಮೇಲೆ ಮೊಬೈಲ್ ನಂಬರು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರೋದು ಇಲ್ಲಿ ಬಂದಿರುತ್ತೆ. ಅದಾದಮೇಲೆ ಇಮೇಲ್ ಐ ಡಿ ಇದ್ದರೆ ನೀಡಿ, ಕಡ್ಡಾಯ ಏನಿಲ್ಲ. ಮೇಲ್ ID ಇದ್ದರೆ ಮೇಲ್ IDಯನ್ನು ಹಾಕಿ. ಅದಾದಮೇಲೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟೆಡ್ ಇರುತ್ತೆ, ಡಿಸ್ಟಿಕ್ಕು ಸೆಲೆಕ್ಟ್ ಮಾಡಿ. ಅದಾದಮೇಲೆ ತಾಲೂಕು, ನಿಮ್ಮ ಒಂದು ಹೋಬಳಿ, ಅದಾದಮೇಲೆ ವಿಲೇಜ್, ಅದಾದಮೇಲೆ ಪಿನ್ ಕೋಡನ್ನು ಹಾಕಿ. ನಿಮ್ಮ ಸಂಪೂರ್ಣವಾದ ಒಂದು ಪೋಸ್ಟಲ್ ಅಡ್ರೆಸ್ಸು, ನಿಮ್ಮ ಯಾವ ಪೋಸ್ಟ್ ವ್ಯಾಪ್ತಿಗೆ ಬರ್ತೀರೋ ಅದು ಒಂದು ಪೋಸ್ಟಲ್ ಅಡ್ರೆಸ್ಸು, ತಾಲೂಕು, ಡಿಸ್ಟಿಕ್ಕು, ಪಿನ್ ಕೋಡ್ ಎಲ್ಲ ಹಾಕಿ. ನಿಮ್ಮ ಹೆಸರು, ತಂದೆ ಹೆಸರು, ಸರ್ನೇಮ್ ಎಲ್ಲ ಹಾಕಿ ಡೀಟೇಲಾಗಿ ಅಡ್ರೆಸ್ ಹಾಕಿ. ಅದಾದಮೇಲೆ ಲೊಕೇಶನ್ ಅಡ್ರೆಸ್ ಬರುತ್ತೆ. ಇಲ್ಲಿ ಸಹ ಸ್ಟೇಟು ಸೆಲೆಕ್ಟೆಡ್ ಇರುತ್ತೆ, ಡಿಸ್ಟಿಕ್ಕು, ಅದಾದಮೇಲೆ ತಾಲೂಕು, ನಂತರ ನಿಮ್ಮ ಒಂದು ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ವಿಲೇಜ್ ಹೆಸರು ಸೆಲೆಕ್ಟ್ ಆದಮೇಲೆ ಪಿನ್ ಕೋಡ್ ಬರುತ್ತೆ, ಪಿನ್ ಕೋಡ್ ಹಾಕಿ. ಅದಾದಮೇಲೆ ನಿಮ್ಮ ಜಮೀನಿನ ಸರ್ವೆ ನಂಬರ್, ಯಾರ ಆಧಾರ್ ಕಾರ್ಡ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅವ್ರ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನಿನ ಸರ್ವೆ ನಂಬರ್ ಹಾಕಬೇಕು. ನೀವು ಯಾರ ಹೆಸರಿಗೆ ಹಾಕ್ತಾ ಇರ್ತೀರ ಅಪ್ಲಿಕೇಶನ್ನ ಅವ್ರ ಹೆಸರಿನಲ್ಲೇ ಜಮೀನು ಇರಬೇಕು. ಆಧಾರ್ ಕಾರ್ಡ್ನ ಅವ್ರದ್ದೇ ಡೀಟೇಲ್ನ ಕೊಡಬೇಕು. ಇಲ್ಲಿ ಅವರ ಒಂದು ಜಮೀನಿನ ಸರ್ವೆ ನಂಬರನ್ನು ಹಾಕಿ. ಅದಾದಮೇಲೆ ನಿಮ್ಮ ಜಮೀನಿನ ಒಂದು ಎಕರೆ, ಎಷ್ಟು ಎಕರೆ ಇದೆ ಅದನ್ನು ಇಲ್ಲಿ ಹಾಕಿ. ಗುಂಟೆ ಎಷ್ಟಿರುತ್ತೆ ಅದು ಈ ಸೈಡು, ಅಂದರೆ 4 ಎಕರೆ 5 ಗುಂಟೆ ಇದ್ದರೆ 4 ಎಕರೆನ ಇಲ್ಲಿ, 5 ಗುಂಟೆನ ಈ ಸೈಡ್ ಹಾಕಿ. ಅದಾದಮೇಲೆ ನಿಮ್ಮ ಒಂದು ಜಮೀನನ್ನು ಒಂದು ಎಕರೆ ಏನಿರುತ್ತೆ ಅದನ್ನು ಎಕರ್ನಿಂದ ಇಲ್ಲಿ ಸ್ಕ್ವಯರ್ ಮೀಟ್ರಿಗೆ ಕನ್ವರ್ಟ್ ಆಗಿ ಬರುತ್ತೆ, ಅಥವಾ ನೀವು ಕನ್ವರ್ಟ್ ಮಾಡಿ ಹಾಕಿ. ಅದಾದಮೇಲೆ ಡಿಸ್ಟೆನ್ಸ್ ಇನ್ ಮೀಟರ್ ಫ್ರಮ್ SWP ಲೊಕೇಶನ್ ಟು ಎಸ್ಕಾಮ್ ಎಲೆಕ್ಟ್ರಿಕಲ್ ನೆಟ್ವರ್ಕ್, ಅಂದರೆ ಏನು ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳಿದಾವಲ್ಲ ಅವರ ಒಂದು ನೆಟ್ವರ್ಕಿಂದ, ಅಂದರೆ ಅವರ ಒಂದು ವಿದ್ಯುತ್ ವಾಹಕ ಏನು ವೈರ್ ಇರುತ್ತಲ್ಲ ಅಲ್ಲಿಂದ, ಅಥವಾ ಪರಿವರ್ತಕ TC ಏನಿರುತ್ತಲ್ಲ ಅಲ್ಲಿಂದ ನೀವು ಈಗ ಸೋಲಾರ್ ಪಂಪ್ಸೆಟ್ಟನ್ನು ಯಾವ ಬೋರ್ವೆಲ್ಗೆ ಅಳವಡಿಸ್ತಾ ಇರ್ತೀರ ಆ ಲೊಕೇಶನ್ಗೆ ಎಷ್ಟು ದೂರ ಇದೆ ಎಂಬರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಹಾಕಬೇಕು. ಅಂದರೆ
ಈಗ ಒಂದು 100 ಮೀಟರ್ ದೂರ ಇದೆ, 500 1000 ಮೀಟರ್ ಎಷ್ಟು ದೂರ ಇದೆ, ಒಂದು ಟಿ ಸಿಯಿಂದ ನಿಮ್ಮ ಒಂದು ಲೊಕೇಶನ್, ಈಗ ಸೋಲಾರ್ ಅಳವಡಿಸ್ತಕ್ಕಂಥ ಲೊಕೇಶನ್ ಎಷ್ಟು ದೂರ ಇದೆ ಆ ಮಾಹಿತಿಯನ್ನು ಇಲ್ಲಿ ಹಾಕಬೇಕು. ಅದಾದಮೇಲೆ ಇದು ಮೇನ್ ಇಂಪಾರ್ಟೆಂಟು, ರೀಸನ್. ಇಲ್ಲಿ ನೀವು ಯಾವ ಒಂದು ಕಂಪನಿಗೆ ವ್ಯಾಪ್ತಿಗೆ ಒಳಪಡ್ತೀರಾ ಆ ಒಂದು ಕಂಪನಿ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬೆಸ್ಕಾಮು, ಸೆಸ್ಕಾಮ್, ಜೆಸ್ಕಾಮ್, ಹೆಸ್ಕಾಮ್, HREC, ಮೆಸ್ಕಾಮ್ ಈ ಯಾವ ಕಂಪ್ನಿ ವ್ಯಾಪ್ತಿಗೆ ಒಳಪಡ್ತೀರಾ ನೀವು ಆ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಝೋನು, ಅದಾದಮೇಲೆ ಸರ್ಕಲ್ ಬರುತ್ತೆ, ಆ ಸರ್ಕಲ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಡಿವಿಷನ್ ಬರುತ್ತೆ, ಅದಾದಮೇಲೆ ಸಬ್ ಡಿವಿಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಹೆಚ್ಚು ಮಾಹಿತಿ ಯಾರಿಗೂ ಇರೋದಿಲ್ಲ. KEBಯಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರಿಗೆ ಇದರ ಮಾಹಿತಿ ಇರುತ್ತೆ. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಅವರಿಗೆ ಕೇಳಿ ನೀವು ಈ ಒಂದು ಸೆಕ್ಷನ್ನ ಫಿಲಪ್ ಮಾಡಿ. ಕೇಳಾದಮೇಲೆ ಅಪ್ಲಿಕೇಶನ್ ಹಾಕಿ. ನಿಮ್ಮ ಒಂದು ಮನೆಗೆ ಮೆಟ್ರೋ ವಿದ್ಯುತ್ ಬಿಲ್ ಕೊಡ್ತಾರಲ್ಲ ಅವರಿಗಾದ್ರೂ ಕೇಳಿ, ಅಥವಾ ನಿಮ್ಮ ಊರಿನ ಲೈನ್ಮ್ಯಾನ್ ಇರ್ತಾರೆ ಅವ್ರಿಗೆ ಕೇಳಿ, ಅಥವಾ ನಿಮ್ಮ ಸೆಕ್ಷನ್ ಆಫೀಸರ್ ನಂಬರ್ ಇರುತ್ತೆ, ನಿಮ್ಮ ಸೆಕ್ಷನ್ ಆಫೀಸರ್ಗೂ ಕೂಡ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ಹೆಚ್ಚು ಮಾಹಿತಿ ಜಾಸ್ತಿ ಜನಕ್ಕೆ ಇರಲ್ಲ, ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಇದರ ಸಂಪೂರ್ಣ ಮಾಹಿತಿ ಇರುತ್ತೆ. ನೀವು ಅವರಿಗೆ ಕೇಳಿ, ಕರೆಕ್ಟಾಗಿ ಕೇಳಿ ಮಾಹಿತಿಯನ್ನು ಕನ್ಫರ್ಮ್ ಆದಮೇಲೆ ನೀವೊಂದು ಅರ್ಜಿಯನ್ನು ಸಲ್ಲಿಸಿ. ಏನೇ ಡೌಟ್ ಇದ್ದರೆ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಂಡು ಇಲ್ಲಿ ಪ್ರತಿಯೊಂದು ಕಾಲಮನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ರಿಕ್ವೈರ್ಡ್ ಪಂಪ್ ಡೀಟೇಲ್, ಇಲ್ಲಿ ನಿಮಗೆ ಎಷ್ಟು HP ಮೋಟ್ರ್ ಅವಶ್ಯಕತೆ ಇದೆ ಆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. 3 HP ಅವಶ್ಯಕತೆ ಇದ್ದರೆ 3 HP, 5 HP ಇದ್ದರೆ 7.5 HP ಇದ್ದರೆ 7.5, 10 HP ಇದ್ದರೆ 10 HP. ನಿಮಗೆ ಯಾವ ಒಂದು ಪವರ್ ಕೆಪಾಸಿಟಿಯ ಮೋಟ್ರ್ ಅವಶ್ಯಕತೆ ಇದೆ ನಿಮ್ಮ ಬೋರ್ವೆಲ್ ತಕ್ಕಂತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಪಂಪ್ ಟೈಪು DC ಬರುತ್ತೆ. ನೆಕ್ಸ್ಟು ಸಬ್ಮರ್ಸಿಬಲ್, ಆಮೇಲೆ ಸರ್ಫೇಸ್ 2 ಆಪ್ಷನ್ ಇದೆ. ಬೋರ್ವೆಲ್ಗಳಿಗೆ ಹೆಚ್ಚು ಸಬ್ಮರ್ಸಿಬಲ್ ಬರುತ್ತೆ. ಸರ್ಫೇಸ್ ಅಂದರೆ ಈ ನದಿ, ಕೆರೆ ಈ ರೀತಿ ಒಂದು ಇದಕ್ಕೆ ಸರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಪಂಪ್ ಕ್ಯಾಟಗರಿ ವಾಟರ್ ಫೀಲ್ಡು. ನೆಕ್ಸ್ಟು ನಾರ್ಮಲ್ ಆಪ್ಷನ್ನು. ಡೆಪ್ತ್ ಆಫ್ ವಾಟರ್ ಲೆವೆಲ್ ಇನ್ ಫೀಟಲ್ಲಿ ಹಾಕಬೇಕು. ನಿಮ್ಮ ಬೋರ್ವೆಲ್ಲನ್ನು ಎಷ್ಟು ಫೀಟ್ ಕೊರೆದಿದ್ದೀರಾ ಅದು ಈ ಕಡೆ ಹಾಕಬೇಕು. ವಾಟರ್ ಲೆವೆಲ್ ಎಷ್ಟು ಫೀಟ್ ಕೆಳಗಡೆ ಇದೆ ಎಂಬುದನ್ನು ಈ ಸೈಡ್ ಹಾಕಬೇಕು. ನಿಮ್ಮ ಡೆಪ್ತ್ ಆಫ್ ವಾಟರ್ ಲೆವೆಲ್ ಫೀಟ್ ಲೆಕ್ಕದಲ್ಲಿ ಇಲ್ಲಿ ಹಾಕಿ. ಆಮೇಲೆ ಬೋರ್ವೆಲ್ನ ಎಷ್ಟು ಡೆಪ್ತಾಗಿ ನೀವು ಕೊರೆಸಿದ್ದೀರಾ ಅದರ ಡೀಟೇಲ್ನ ಇಲ್ಲಿ ಹಾಕಿ. ಆಮೇಲೆ ಸೋರ್ಸ್ ಆಫ್ ಇರಿಗೇಷನ್, ಮೈಕ್ರೋ ಇರಿಗೇಷನ್, ಓಪನ್ ಇರಿಗೇಷನ್, ಅಂಡರ್ಗ್ರೌಂಡ್ ಪೈಪ್ಲೈನ್. ನಿಮ್ಮ ಇದರಲ್ಲಿ ಮೈಕ್ರೋ ಇರಿಗೇಷನೇ ಬರುತ್ತೆ. ಮೈಕ್ರೋ ಇರಿಗೇಷನ್ ಹಾಕ್ಕೊಳ್ಳಿ. ಅಥವಾ ಓಪನ್ ಇರಿಗೇಷನ್ ಇದ್ದರೆ ಓಪನ್ ಇರಿಗೇಷನ್ ಹಾಕ್ಕೊಳ್ಳಿ. ಅಂಡರ್ಗ್ರೌಂಡ್ ಪೈಪ್ಲೈನ್ ವ್ಯವಸ್ಥೆ ಏನಾದರೂ ಇದ್ದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ಮರ್ ಕಾಂಟ್ರಿಬ್ಯೂಷನ್ ಇಲ್ಲಿ ಇದು ಆಟೋಮೆಟಿಕ್ಕಾಗಿ ಬರುತ್ತೆ. ನೆಕ್ಸ್ಟು ಸೆಲೆಕ್ಟ್ ಎಂಪ್ಯಾನಲ್ಡ್ ಏಜೆನ್ಸಿ, ಅಂದರೆ ನಿಮಗೆ ವೆಂಡರನ್ನು ನೀವು ಮೊದಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾರು ಸರಿಯಾಗಿ ಸರ್ವಿಸ್ ಕೊಡ್ತಾರೆ ಅಂತ ಅನಿಸುತ್ತೆ. ಕೆಲವೊಂದು ಕಡೆ ಕೇಳಿ, ಅಲ್ಲಿ ನಿಮಗೆ ನಂಬರನ್ನು ಕೂಡ ನೀಡಿದ್ದಾರೆ. ನಿಮ್ಗೆ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ, ನಿಮ್ಗೆ ಯಾರು ಸರಿಯಾಗಿ ಮಾಹಿತಿ ಕೊಡ್ತಾರೆ, ಮುಂದೆ ಸರ್ವಿಸ್ ಕೂಡ ಯಾರು ಸರಿಯಾಗಿ ಕೊಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಪಡೆದುಕೊಂಡು ಚೆನ್ನಾಗಿ ಯೋಚನೆ ಮಾಡಿ ಅದಾದಮೇಲೆ ನೀವು ಈ ಒಂದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನೀವು ಯಾವ ಏಜೆನ್ಸಿ ಸೆಲೆಕ್ಟ್ ಮಾಡ್ಕೊತೀರ ಅವರೇ ಇಂಪಾರ್ಟೆಂಟ್. ಯಾಕಂದರೆ ಅವರೇ ನಿಮಗೆ ಎಲ್ಲವನ್ನು ಮುಂದೆ ನೀವು ಸೆಲೆಕ್ಟ್ ಆದಮೇಲೆ, ಈ ಯೋಜನೆಗೆ ಸೆಲೆಕ್ಟ್ ಆದಮೇಲೆ ಅವರೇ ತಂದು ಎಲ್ಲ ನಿಮಗೆ ಫಿಟ್ ಮಾಡಿಕೊಡ್ತಾರೆ. ಮುಂದೆ ಸರ್ವಿಸ್ ಕೂಡ ಅವರೇ ಕೊಡ್ತಾರೆ. ಅದಕ್ಕೋಸ್ಕರ ಚೆನ್ನಾಗಿ ಯೋಚನೆ ಮಾಡಿ ಈ ಒಂದು ವೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾರು ಸರಿಯಾಗಿದ್ದಾರೆ ಅವರ ಒಂದು ಮಾಹಿತಿಯನ್ನು ಪಡೆದುಕೊಂಡೆ ನೀವು ವೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡಾಕ್ಯುಮೆಂಟ್, ಲಿಸ್ಟ್ ಆಫ್ ಡಾಕ್ಯುಮೆಂಟು. ಇಲ್ಲಿ ನೀವು ಡಾಕ್ಯುಮೆಂಟ್ಸನ್ನು 2 ಕೇಳಿದ್ರೆ, ಇಲ್ಲಿ ಒಂದು RTC, ಇನ್ನೊಂದು ಗೌರ್ಮೆಂಟ್ ವೆರಿಫೈಡ್ ಡಾಕ್ಯುಮೆಂಟ್ ಅಂತ. ನೀವು ಇದು ಪ್ರತಿಯೊಂದು 5 MBಕ್ಕಿಂತ ಒಳಗಡೆ ಇರತಕ್ಕಂಥ ಫೈಲ್ ಆಗಿರಬೇಕು. ಜೊತೆಗೆ JPG, PDF, JPG, PNG ಈ ಫಾರ್ಮ್ಯಾಟಲ್ಲೇ ಇರಬೇಕಂತ ತಿಳಿಸಿದ್ದಾರೆ. RTCಯನ್ನು ಸರಿಯಾಗಿ PDF ಸ್ಕ್ಯಾನ್ ಮಾಡಿ 5 MB ಒಳಗಡೆ ಬರೋ ಥರ ಮಾಡಿ PDF ನಿಮ್ಮ ಒಂದು RTC ಪಾಣಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅದಾದಮೇಲೆ ಗೌರ್ಮೆಂಟ್ ವೆರಿಫೈಡ್ ಡಾಕ್ಯುಮೆಂಟ್ ಎಕ್ಸೆಪ್ಟ್ ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಅಂತ ಇಲ್ಲಿ ತಿಳಿಸಿದ್ದಾರೆ. ಅಂದರೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಹೊರತುಪಡಿಸಿ ಬೇರೆ ಒಂದು ಗೌರ್ಮೆಂಟ್ ವೆರಿಫೈಡ್ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ಅಂತ ತಿಳಿಸಿದ್ದಾರೆ. ಹೆಚ್ಚಿನ ಜನ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿರ್ಬೋದು, ಬಟ್ ಇಲ್ಲಿ ಇವರು ತಿಳಿಸಿರೋ ಪ್ರಕಾರ ನೀವು ಯಾವುದಾದ್ರೂ ಬೇರೆ ಒಂದು ಡಾಕ್ಯುಮೆಂಟು, ವೋಟರ್ ID ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಈ ರೀತಿ ಇವರು ತಿಳಿಸಿರೋ ಪ್ರಕಾರ ನೀವು ಬೇರೆ ಡಾಕ್ಯುಮೆಂಟು ಅಪ್ಲೋಡ್ ಮಾಡೋದು ಉತ್ತಮ ಅಂತ ಇಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಇವರು ತಿಳಿಸಿದ್ದಾರೆ ಎಕ್ಸೆಪ್ಟ್ ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಅಂತ ಹೇಳಿ. ಫೈಲ್ ಟೈಪ್ ಇದು ಕೂಡ ನೀವು JPG, PDF, JPG, PNG ಇದೇ ಒಂದು ಫಾರ್ಮ್ಯಾಟಲ್ಲಿ ನೀವು ಇದನ್ನು ಅಪ್ಲೋಡ್ ಮಾಡಬೇಕು. ಇದು ಕೂಡ 5 MB ಒಳಗಡೆ ನೀವು ಸರಿಯಾಗಿ ಸ್ಕ್ಯಾನ್ ಮಾಡಿ, ಒಂದು PDF ಫಾರ್ಮ್ಯಾಟಲ್ಲಿ ಸರಿಯಾಗಿರುತ್ತೆ ಅದರಲ್ಲೊಂದು ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಅಂದರೆ ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ಎಕ್ಸೆಪ್ಟ್ ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಅಂತ ಇಲ್ಲಿ ತಿಳಿಸಿದ್ದಾರೆ. ಈ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಾದಮೇಲೆ ಸಂಪೂರ್ಣವಾಗಿ ಒಂದು ಸರ್ತಿ ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೊಳ್ಳಿ.
ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಹಾಕಿದ್ದೀರಾ ಇಲ್ಲ ಅಂತೇಳಿ. ಮೇನು ಈ ಒಂದು ಕಂಪನಿಯ ಡೀಟೇಲನ್ನು ಹಾಕ್ಬೇಕಾದ್ರೆ ಸ್ವಲ್ಪ ನೀವು ಎನ್ಕ್ವೈರಿ ಮಾಡಿ ಹಾಕಿ, ಆಮೇಲೆ ವೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೂ ಕೂಡ ಸ್ವಲ್ಪ ಎನ್ಕ್ವೈರಿ ಮಾಡಿ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಇಲ್ಲಿ ಜನರೇಟ್ PDF ಅಂತ ಇದೆ, ಜನರೇಟ್ PDF ಕ್ಲಿಕ್ ಮಾಡಿದ್ರೆ ನಿಮಗೆ ಇದರದೊಂದು PDF ಕೂಡ ನಿಮ್ಗೆ ಬರುತ್ತೆ. ನೀವು ಕೊನೆಯದಾಗಿ ಏನು ಮಾಡಬೇಕು, ಸೆಂಡ್ OTP ಆ್ಯಂಡ್ ವೆರಿಫೈ ಅಂತ ಆದಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಮತ್ತೆ ಒಂದು OTP ಬರುತ್ತೆ. ಆ OTPಯನ್ನು ಹಾಕಿ ವೆರಿಫೈ ಆದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಅದನ್ನು ಪ್ರಿಂಟ್ ತೊಗೊಂಡು ಇಟ್ಕೋಬೇಕು. ಮುಂದೆ ನಿಮ್ಮ ಒಂದು ಲ್ಯಾಂಡ್ನ ಸರ್ವೆ ಒಂದು ಲೊಕೇಶನ್ನ ಸರ್ವೆ ಮಾಡ್ತಾರೆ. ನೀವು ಎಲ್ಲಿ ಸೋಲಾರ್ನ ಅಳವಡಿಸ್ಕೊಳ್ತಾ ಇದ್ರೆ ಆ ಲೊಕೇಶನ್ನ ಒಂದು ಸರ್ವೆ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆದಮೇಲೆ ನಿಮಗೆ ಏಜೆನ್ಸಿಯವರು ತಿಳಿಸ್ತಾರೆ. ನಿಮ್ಮ ಹಣವನ್ನು ನೀವು ಪೇ ಫಾರ್ಮರ್ ಶೇರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಶೇರ್ ಅಮೌಂಟನ್ನು ನೀವು ಪಾವತಿಸಬೇಕು. ಅದಾದಮೇಲೆ ವೆಂಡರ್ ಬಂದ್ಬಿಟ್ಟು ನಿಮ್ಮ ಜಮೀನಿಗೆ ನೀವು ಯಾವ ಒಂದು ಲೊಕೇಶನ್ ತೋರಿಸಿರ್ತಾರೆ ಅಲ್ಲಿ ಸೋಲಾರ್ ಪಂಪ್ ಸೆಟ್ಟನ್ನು ಅಳವಡಿಸಿ, ಆ ಪೆನಲ್ ಎಲ್ಲವನ್ನು ಅಳವಡಿಸಿ ನಿಮಗೆ ಫಿಕ್ಸ್ ಮಾಡಿ ಕೊಡ್ತಾರೆ. ಇದು ಅಪ್ಲಿಕೇಶನ್ ಹಾಕುವಂಥ ಒಂದು ಸಂಪೂರ್ಣವಾದಂಥ ಮಾಹಿತಿ. ತುಂಬ ಒಳ್ಳೆಯ ಒಂದು ಯೋಜನೆ, ರೈತರಿಗೆ ತುಂಬ ಯೂಸ್ ಆಗುತ್ತೆ. ಇದರಿಂದ ತುಂಬ ನೀವು ಸ್ವತಂತ್ರವಾಗಿ ಕೆಲಸ ಮಾಡ್ಬೋದು ಜಮೀನಲ್ಲಿ. ಒಂದು ಒಳ್ಳೆಯ ಯೋಜನೆ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನೀಡತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಆದಷ್ಟು ಜನ ರೈತರಿಗೆ ಶೇರ್ ಮಾಡಿ, ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆಲ್ಲರಿಗೂ ಸಂಪೂರ್ಣವಾಗಿ ಇದನ್ನು ಶೇರ್ ಮಾಡಿ. ಯೂಸ್ ಆಗುತ್ತೆ ಅವರಿಗೆ. ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡೋದ್ರಿಂದ ರೈತರು ಕೂಡ ಈ ಒಂದು ಯೋಜನೆಯ ಒಂದು ಲಾಭವನ್ನು ಪಡೆದುಕೊಳ್ಬೋದು. ಅದಾದಮೇಲೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಮುಂದೆ ಇದೇ ರೀತಿಯಾದಂಥ ಮಾಹಿತಿ ಇರೋ ವಿಡಿಯೋಗಳನ್ನು ನಿಮಗಾಗಿ ತರ್ತಾ ಇರ್ತೀನಿ. ಅದಕ್ಕಾಗಿ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ವಿಡಿಯೋಗಳ ಒಂದು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ದೊರಕುತ್ತೆ. ಅದಾದಮೇಲೆ ನಮ್ಮ ಚಾನಲ್ನ ಒಂದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲೂ ಕೂಡ ಅಪ್ಡೇಟನ್ನು ನೀಡಲಾಗುತ್ತೆ. ಅಲ್ಲಿ ನೀವು ಸ್ಟಡಿ ಐ ಕನ್ನಡ ಅಂತ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ನ ಒಂದು ಗ್ರೂಪ್ ಸಿಗುತ್ತೆ ನಿಮಗೆ. ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಯಾವುದೇ ಒಂದು ಮಾಹಿತಿ ಇದ್ದರೂ ನಿಮಗೆ ಅಲ್ಲಿ ಅಪ್ಡೇಟನ್ನು ನೀಡಲಾಗುತ್ತೆ. ಮುಂದೆ ನಿಮಗೆ ಇದರ ಒಂದು ಅಪ್ಡೇಟನ್ನು ಸಹ ನಾನು ನೀಡ್ತಾ ಇರ್ತೀನಿ. ಅದಕ್ಕಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಚಾನಲ್ನ ಫಾಲೋ ಮಾಡಿ, ಮತ್ತು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ನಮ್ಮ ಒಂದು ಲಿಂಕ್ ಇದಾವೆ, ಚಾನಲ್ ಇದ್ದಾವೆ, ಅಲ್ಲೂ ಸಹ ನೀವು ಜಾಯ್ನ್ ಆಗಿ ನಿಮಗೆ ಇದರ ಅಪ್ಡೇಟನ್ನು ನೀಡ್ತಾ ಇರ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.